ಮೊನ್ನೆ ಸರ್ಕಾರ ಈ ನಿರ್ಧಾರ ತೆಗೆದುಕೊಂಡಾಗಲೇ ಈ ಪ್ರಶ್ನೆಗಳು ಬರುತ್ತೆ ಅನ್ನುವಂಥದ್ದನ್ನ ಹೇಳಿದ್ದೆ. ಈಗ ಅದೇ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಸರ್ಕಾರಿ ಜಾಗಗಳಲ್ಲಿ ಆರ್ಎಸ್ಎಸ್ ಕಾರ್ಯಕ್ರಮಕ್ಕೆ ಅಂಕುಶ ಹಾಕುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತ ಬೆಳವಣಿಗೆ. ಸಾರ್ವಜನಿಕ ಸ್ಥಳಗಳಲ್ಲಿ ನಿರ್ಬಂಧಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾರ್ವಜನಿಕ ಸ್ಥಳದಲ್ಲಿ ನಮಾಜ್ಗೂ ಬ್ಯಾನ್ ಮಾಡಿ. ನಮಾಜ್ ಬಗ್ಗೆ ಯಾರು ಕೂಡ ಬಹಿರಂಗವಾಗಿ ಯಾಕೆ ಮಾತನಾಡ್ತಾ ಇಲ್ಲ? ನಮಾಜ್ಗೆ ನಾವು ಅವಕಾಶ ಮಾಡಿಕೊಡಲ್ಲ. ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಪ್ರಮೋದ್ ಮುತಾಲಿಕ್ ಅವರು, ಶ್ರೀರಾಮ ಸೇನೆಯ ಮುಖ್ಯಸ್ಥರು. ಆರ್ಎಸ್ಎಸ್ ಕಾರ್ಯಕ್ರಮಕ್ಕೆ ಅಂಕುಶ ಹಾಕುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಾತನಾಡಿದ್ದಾರೆ. ನೋಡಿ. ನಾಳವರ ಮಾನ್ಯ ಮುಖ್ಯಮಂತ್ರಿಗಳು ಬರೆದಂಥ ಪತ್ರಕ್ಕೆ ನನ್ನ ಬೆಂಬಲ ಇದೆ. ಸಂಪೂರ್ಣವಾಗಿ ನಾನು ಯತ್ನಾಳ್ ಅವರ ವಿಷಯಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇದ್ದೇನೆ. ನೋಡಿ, ಖರ್ಗೆ ಅವರು ಮುಖ್ಯಮಂತ್ರಿಗೆ ಪತ್ರ ಬರೆದಾಗ RSS ಅನ್ನುವಂಥ ಉಲ್ಲೇಖವನ್ನು ಮಾಡಿದ್ದಾರೆ. ಯಾಕೆ ಇವರು ಮುಸ್ಲಿಮರ ಬಗ್ಗೆ, ಜಮಾತ್ ಬಗ್ಗೆ, ಮುಸ್ಲಿಂ ಸಮಾಜ ನಮಾಜ್ ಮಾಡ್ತಾ ಇರುವಂಥದ್ದು, ಮುಸ್ಲಿಂ ಸಮಾಜ ಪಾರ್ಕ್ನಲ್ಲಿ ನಮಾಜ್ ಮಾಡೋದು ಅಥವಾ ಇನ್ನೇನು ಮಾಡೋದು ಅಂತ ಅದನ್ನ್ಯಾಕೆ ಉಲ್ಲೇಖ ಮಾಡಲಿಲ್ಲ? ಇವರು ಮುಸ್ಲಿಂ ವೋಟ್ ಬ್ಯಾಂಕ್, ಮುಸ್ಲಿಂ ತುಷ್ಟೀಕರಣ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿದೆ. ಮುಸ್ಲಿಮರಂತಂದರೆ ಇವರು ಪೂರ್ವಜರು ಇದ್ದಂಗೆ ಅನುಸರಿಸ್ತಾ ಇರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಬ್ಯಾನ್ ಮಾಡ್ಬೇಕ್ರಿ. ಹೌದು, ನಮಾಜ್ ಮಾಡಿ ಅವರು ಈದ್ ಮಿಲಾದ್ ಇರ್ಬೋದು, ಬಕ್ರೀದ್ ಇರ್ಬೋದು, ಇನ್ಯಾವುದೇ ಅದು ಹಬ್ಬಗಳ ಇಂಥ ಸಮಯದಲ್ಲಿ ಇಡೀ ಊರಕ್ಕೂರ ಬ್ಲಾಕ್ ಆಗುತ್ತೆ, ರಸ್ತೆಗಳ ಬ್ಲಾಕ್ ಆಗ್ತವೆ. ಎಷ್ಟು ಜನರಿಗೆ ಇವತ್ತು ತೊಂದರೆ ಆಗುತ್ತೆ ಅದರಿಂದ ಅನ್ನುವಂಥದ್ದು, ನಾಗರಿಕರಿಗೆ ತೊಂದರೆ ಆಗುವಂಥದ್ದು ಸಂವಿಧಾನದಲ್ಲೇ ಬರೆದಿದೆ. ತೊಂದರೆ ಆಗಬಾರ್ದು, ಮಾಡಬಾರ್ದು ಅಂತನ್ನುವಂಥ ಸಂವಿಧಾನದಲ್ಲಿ ಬರ್ತದೆ. ಬ್ಯಾನ್ ಮಾಡಿ. ಹಾಗಾದ್ರೆ ಇದನ್ನು ನಿಮ್ಮ ತಾಕತ್ತಿದೆಯಾ? ನಮಾಜ್ ಮಾಡುವಂಥದ್ದನ್ನು ಬ್ಯಾನ್ ಮಾಡಿ. ಇಲ್ಲಾದರೆ ಹಿಂದೂ ವಿರೋಧಿ ಸರ್ಕಾರ, RSS ಅಂದರೆ ದೇಶಭಕ್ತಿ, ಸೊ ದೇಶಭಕ್ತಿ ವಿರೋಧಿ ಸರ್ಕಾರ ಅಂತನ್ನುವಂಥದ್ದು ಜಗಜ್ಜಾಹೀರಾಗುತ್ತೆ ಅಂತನ್ನುವಂಥದ್ದು ಹೇಳ್ತೀನಿ. ನೀವು ಬರೀ ಜನರಲ್ ಆಗಿ RSS ಅನ್ನು ಈಗಾಗಲೇ ಹೇಳಿ ಗುರಿ ಇಟ್ಟನೇ ಮಾಡಿದ್ದೀರಿ. ಹೇಳಿ ಅದ್ರ ಉಲ್ಲೇಖ ಮಾಡಿ. ನಮಾಜ್ ಮಾಡುವಂಥದ್ದು ಕೂಡ ನಾವು ನಿಲ್ಲಿಸ್ತೀವಿ ಅನ್ನುವಂಥದ್ದು ಉಲ್ಲೇಖ ಮಾಡಬೇಕು ಅಂತನ್ನುವಂಥದ್ದು ಹೇಳ್ತೀನಿ. ಮಾಡಲಿಲ್ಲ ಅಂತಂದರೆ ನಾವು ನಮಾಜ್ ಮಾಡಿಸ್ಕೊಡೋದಿಲ್ಲ. ನೀವು ಹೇಗೆ ಅನುಮತಿ ಅಂತ ಕೇಳ್ತಾ ಇದ್ರೆ ಅವ್ರ ಅನುಮತಿ ತಗೊಳ್ಳಿ, ನಮಾಜ್ ಮಾಡಕ್ಕೆ ಅನುಮತಿ ತಗೊಳ್ಳಿ, ನೋಡೋಣ. ನಮಾಜ್ ಮಾಡಿದ್ರೆ ಏನು ಮಾಡ್ತೀವಿ? ನಾವು ಘೆರಾವ್ ಹಾಕ್ತೀವಿ, ತಡಿತೀವಿ. ನಮಗೆ ಹೇಗೆ ನೀವು ಇವತ್ತು ನಮ್ಮನ್ನು ತಡಿತಾ ಇದ್ದಾರೆ RSS ಅನ್ನು, ನಾವು ಕೂಡ ತಡಿತೀವಿ. ಒಂದು ಒಬ್ರಿಗೆ ಒಂದು ಇನ್ನೊಬ್ರಿಗೆ ಒಂದು ಅಂತಂದ್ರೆ ಯಾವ ರೀತಿ ಇದೆ? ತಾಲಿಬಾನ್ ಸರ್ಕಾರನ? ಇದನ್ನು ಪಾಕಿಸ್ತಾನನ? ಭಾರತ ಇದೆ, ಹಿಂದೂಗಳಿದ್ದಾರೆ, ಇಲ್ಲಿ ನಾಗರಿಕರಿದ್ದಾರೆ, ಸಂವಿಧಾನ ಇದೆ, ಇಲ್ಲಿ ಕಾನೂನು ಇದೆ ಇಲ್ಲಿ. ಸೊ ನಾವು ಇಲ್ಲಿವರೆಗೆ ಕಾನೂನಿನ ಪ್ರಕಾರನೇ ನಡ್ಕೊಂಡು ಬಂದಿದ್ದೀವಿ ವಿನಃ ಕಾನೂನು ಬಾಹಿರ ಏನೂ ಮಾಡಿಲ್ಲ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ ಸ್ಪಷ್ಟ. ಈ ಪ್ರಶ್ನೆ ಬಂದೇ ಬರುತ್ತೆ ಅನ್ನುವಂಥದ್ದು ಅರಿವಿತ್ತು. ಯಾಕೆ ಅಂತಂದ್ರೆ ಸರ್ಕಾರ ಉದ್ದೇಶ ಇಟ್ಕೊಂಡಿರೋದು ಬೇರೆ. ಕೋಲ್ ಕೊಟ್ಟು ಹೊಡೆಸ್ಕೊಳ್ಳೋ ಕೆಲಸ ಸರ್ಕಾರ ಮಾಡುತ್ತೆ ಅಂಥೇಳಿ ಯಾರನ್ನ ಓಲೈಕೆ ಮಾಡೋಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾ ಇದ್ರು ಅವರನ್ನೇ ಇಕ್ಕಟ್ಟಿಗೆ ಸಿಲುಕಿಸೋ ರೀತಿಯಲ್ಲಿ, ಅವರೇ ಒಂದು ರೀತಿಯಾಗಿ ಒದ್ದಾಡೋ ರೀತಿಯಲ್ಲಿ ಸರ್ಕಾರ ಮಾಡುತ್ತೆ ಅನ್ನುವಂಥದ್ದು ಅರಿವಿತ್ತು. ಕಾರಣ RSSನವ್ರು ಎಲ್ಲೋ ಸಿಗುತ್ತೆ, ಬಟ್ ನಮಾಜ್ ಮಾಡೋಕ್ಕೋಸ್ಕರ ಎಲ್ಲಿ ಸಿಗುತ್ತೆ? ಅಷ್ಟೊಂದು ಜಾಗಗಳನ್ನು ಹಾಗಿದ್ದಾಗ ನಾಳೆ ವಕ್ಫ್ ಜಾಗದಲ್ಲಿ ಮಾತ್ರ ನಮಾಜ್ ಮಾಡ್ಕೊಳ್ಬೇಕು ಅವ್ರು, ಇನ್ಯಾವುದೇ ಜಾಗಗಳಲ್ಲಿ ಸರ್ಕಾರಿ ಜಾಗದಲ್ಲಿ ಮಾಡೋ ಹಾಗಿಲ್ಲ ಅಂತ ಬರುತ್ತೆ. ಸೊ ಇದು ಬೇರೆದವರು ಅಷ್ಟೇ ಮಾತನಾಡೋದಲ್ಲ. ಕಾಂಗ್ರೆಸ್ ಪಕ್ಷದ ಮಾಜಿ ಶಾಸಕ ಸಚಿವ ಮಾತನಾಡಿರೋದು. ತುಮಕೂರಿನಲ್ಲಿ ಮಾಜಿ ಸಚಿವ KN ರಾಜಣ್ಣ ಪರೋಕ್ಷವಾಗಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಈದ್ಗಾ ಮೈದಾನದಲ್ಲಿ ನಮಾಜ್ ಮಾಡುವಾಗ ರಸ್ತೆಯಲ್ಲಿ ಮಾಡ್ತಾರಲ್ರಿ, ಅವರೆಲ್ಲ ಅನುಮತಿ ಪಡೆದಿರ್ತಾರಾ ಅಂತ ಅವ್ರು ಕೇಳಿದ್ದಾರೆ. ಸೊ ಪರ್ಮಿಷನ್ ಕೊಡಿ ಅಂತ ಅವರು ಬರ್ತಾರೆ, ಅಥವಾ ಪರ್ಮಿಷನ್ ತಗೊಳ್ಳಿ ಅಂತ ನಾವು ಕೇಳ್ತೀವಿ. ಜಾರಿ ಮಾಡಲಾಗದ ಕಾನೂನು ತಂದ್ರೆ ಪುಸ್ತಕದಲ್ಲಿ ಇರಬೇಕು ಅಷ್ಟೇ ಅಂತ ಸರ್ಕಾರದ ಧೋರಣೆಗೆ ಸ್ವತಃ ಕಾಂಗ್ರೆಸ್ನ ಶಾಸಕ ಮಾಜಿ ಸಚಿವ KN ರಾಜಣ್ಣ ಪರೋಕ್ಷವಾಗಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನಾನು ಹೇಳ್ತೀನಿ, ಸರ್ಕಾರಿ ಜಾಗದಲ್ಲಿ RSSಗೆ ಪರ್ಮಿಷನ್ ತಗೊಂಡು ಮಾಡಿ ಅಂತ ಹೇಳ್ತಾರೆ ಹೊರತು ಅವ್ರನ್ನ ಸಂಪೂರ್ಣವಾಗಿ RSS ಬ್ಯಾನ್ ಮಾಡಿ ಅಂತ ಹೇಳಿ ಖರ್ಗೆ ಕಾಗ್ದ ಬರ್ದಿಲ್ಲ. ಸಂಪೂರ್ಣವಾಗಿ RSS ಬ್ಯಾನ್ ಮಾಡಬೇಕು ಅಂತ ಅಲ್ಲ. ಯಾರೇ ಆಗಲಿ, RSS ಆಗಲಿ, ಯಾವುದೇ ಸಂಘಟನೆಗಳಾಗಲಿ, ಸರ್ಕಾರಿ ಜಾಗದಲ್ಲಿ ಏನಾದರೂ ಕಾರ್ಯಕ್ರಮ ರೂಪಿಸುವಾಗ ಪರ್ಮಿಷನ್ ತಗೊಂಡು ಮಾಡ್ರಪ್ಪ ಅಂತ ಹೇಳಿದ್ದಾರೆ ಅಷ್ಟೇ. ಅದು ಎಷ್ಟು ಮಟ್ಟಿಗೆ ಅದು ಜಾರಿ ಮಾಡಕ್ಕೆ ಸಾಧ್ಯ ಆಗ್ತದೆ ನೋಡೋಣ. ಈಗ ನಮ್ಮಲ್ಲಿ ಈದ್ಗಾ ಇದೆಯಲ್ರಿ, ರೋಡಲ್ಲೇ ನಮಾಜ್ ಮಾಡ್ತಾರಪ್ಪ, ಪರ್ಮಿಷನ್ ತಗೋತಾರ ಅವರು?
ಪರ್ಮಿಷನ್ ಕೊಡಿ ಅಂತ ಕೇಳಕ್ ಅವ್ರು ಬರ್ತಾರ? ಅಥವಾ ಪರ್ಮಿಷನ್ ತಗೊಂಡು ನೀವು ನಮಾಜ್ ಮಾಡಿ ಅಂತ ಹೇಳಿದ್ರೆ ಕೇಳ್ತಾರ? ಎಲ್ಲ ಕಾನೂನುಗಳು ಮಾಡೋವಂಥ ಕಾಲದಲ್ಲಿ ಯಾವುದನ್ನ ನಾವು ಜಾರಿ ಮಾಡೋಕ್ಕಾಗ್ತದೆ ಅಂಥವನ್ನ ಕಾನೂನು ಮಾಡಬೇಕೆ ಹೊರತು ಜಾರಿ ಮಾಡೋಕ್ಕಾಗದೇ ಇರೋ ಕಾನೂನುಗಳನ್ನ ಮಾಡ್ಕೊಂಡು ಕೂತ್ಕೊಂಡ ಪುಸ್ತಕದಲ್ಲಿ ಇರ್ತಾವ ಅಷ್ಟೇ. ನಾನು ಹೇಳ್ತೀನಿ. ಸೊ ಸಹಜ, ಈಗ ರಸ್ತೆಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ, ರೈಲ್ವೆ ಸ್ಟೇಷನ್ಸ್ಗಳಲ್ಲಿ ಅವ್ರಿಗೆ ಆ ಟೈಮ್ ಬಂದಾಗ ಅವ್ರು ನಮಾಜ್ ಮಾಡೇ ಮಾಡ್ತಾರೆ. ಹಂಗಿದ್ದಾಗ ಮುಂದೆ ಏನು? ಈಗ ನಾಳೆ ಬೆಳಗ್ಗೆ ಎಲ್ಲ ವಾಕಿಂಗಿಗೆ ಹೋಗ್ತಾರೆ, ಅವ್ರು ಮೀಟಿಂಗ್ ಮಾಡ್ತಾರೆ, ಅಲ್ಲಿ ಹಾಸ್ಯವಾಗಿ ನಗ್ತಿರ್ತಾರೆ, ಅದನ್ನು ಬ್ಯಾನಾ?